ಹಾಗೂ ಬಲ್ಲವನಾಗಿದ್ದು ಅವನು ತಮ್ಮ ಶ್ರೀಮತಿಯವರಿಗೆ 60-40 ನಿವೇಶನ ತಗೊಂಡ ಸಂದರ್ಭದಲ್ಲಿ ವಾಮಮಾರ್ಗ ಕಾನೂನು ಬಿಟ್ಟು ಈಗ ಸಿಆರ್ ತಗೊಂಡ ಅನ್ನೋದು ಇವರು ಬಕ್ರನ ನಾನು ಕಾನೂನು ಕೇಳ್ತಕ್ಕಂಥ ಬಕ್ರನ ಜನ ತೀರ್ಮಾನ ಮಾಡ್ತಾರೆ. ಇನ್ನೂ ಮುಂದುವರೆದು ಇವತ್ತು ತಾವೆಲ್ಲರೂ ಮೈಸೂರು ಜಿಲ್ಲೆಯಲ್ಲಿ ರಾಜ್ಯ ಜನ ನೋಡಿದ್ದಾರೆ. ಅವ್ರನ್ನ ನಾನು 2 ಸಾರಿ ಲೋಕಸಭಾ ಗೆದ್ದಿದ್ದೀನಿ BJP ಪಕ್ಷದಲ್ಲಿ. ಆ BJP ಪಕ್ಷದಲ್ಲಿ ನನ್ನನ್ನು ಟಿಕೆಟ್ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಅವನಿಗೆ ಕೇಳ್ದೇ ನಾವು ಟಿಕೆಟ್ ತಪ್ಪಿಸ್ತಕ್ಕಂಥ ಮಾತವನ್ನಿದೆಯಲ್ಲ, ಅವನ ಒಂದು ಬಕ್ರತನಕ್ಕೆ ಸಾಕ್ಷಿಯಾಗಿದೆ. ಇನ್ನು ಮುಂದುವರೆದು ಪಾರ್ಲಿಮೆಂಟಲ್ಲಿ ಒಂದು ಇದು ಹೊಗೆ ಇದ್ದದ್ದು ಅಟ್ಯಾಕ್ ಆಯಿತು. ಇವರ ಲೆಟರ್ ತಗೊಂಡೇ ಹೋಗಿದ್ದದ್ದು. ಯಾವ ಪ್ರತಾಪ್ ಸಿಂಹ ಅವರ ಲೆಟರ್ ತಗೊಂಡೇ ಪಾರ್ಲಿಮೆಂಟಿಗೆ ಆ ಹುಡುಗರು ಹೋಗಿದ್ದಂಥದ್ದು. ಆ ಸಂದರ್ಭದಲ್ಲಿ ಇವ್ರನ್ನ ಫೋನನ್ನು ಇವರು ಸಂಬಂಧಪಟ್ಟ ಇಲಾಖೆಯವರು ಸೀಸ್ ಮಾಡ್ತಾರೆ. ಅದು ಒಳಗಡೆ ಏನಿದೆ ಅಂತ ನೋಡಿದಾಗ ಅಮಿತ್ ಶಾ ಇರ್ಬೋದು ಮತ್ತು ಮೋದಿ ಇರ್ಬೋದು, ಇವನು ಭಾರಿ ಕೆಟ್ಟವರಿದ್ದಾರೆ ಅಂತ ಅದು ಆ ಮಾಹಿತಿ ನೋಡಿ ಇವನಿಗೆ ಟಿಕೆಟ್ ತಪ್ಪಿಸ್ತಕ್ಕಂಥ ಕೆಲಸನೂ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ರೀ, ನನ್ನ ಮುಂದೆ ಏಕವಚನದಲ್ಲಿ ಮಾತಾಡಿದ್ರೆ ಇವನು ಲೋಕಸಭಾ ಚುನಾವಣೆ, ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರ ಮನೆಗೆ ಹೋಗಿ BJP ವಿರುದ್ಧ ಮಾಡ್ತಾಯಿದ್ದೀನಿ, BJP ವಿರುದ್ಧವಾಗಿ ನಾನು ಕೆಲಸ ಮಾಡ್ತೀನಿ, ನಿಮ್ಮ ಪರಾಗಿದ್ದೀನಿ ಅಂತ ಹೋಗಿ ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಯೂ ನಂತವಿದೆ. ಅದನ್ನು ಅಂತ ಬಿಡ್ತಕ್ಕಂಥ ಕೆಲಸನೂ ಹುಷಾರು ಮಾತಾಡಬೇಕಾಗಿದೆ. ಒಬ್ಬ ವ್ಯಕ್ತಿ, ನಾನು ಸಾರ್ವಜನಿಕ ಜೀವನದಲ್ಲಿ 20 ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯವ್ರಿಗೆ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಅಪಾರ ಅನುಭವ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ರಾಜಕೀಯ ಗುರುಗಳು, ನಮ್ಮ ಮನೆ ದೇವರಿದ್ದಂಗೆ. ಅವರ ಒಂದು ಏನಂತ ಮಾತಾಡಿದ್ರು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೆಲ್ಲ ಈಗಿನ ಸಿದ್ದರಾಮಯ್ಯನವರೇ ಬೇರೆ ಆಗಿಬಿಟ್ಟಿದ್ದಾರೆ ಅಂದರೆ ಅರ್ಥ. ಅವರು ಶ್ರೀಮತಿಯವರ ಒಂದು ಜಮೀನಲ್ಲಿ ತಪ್ಪಾಗಿದೆ ಅಂತ ಅರ್ಥಕ್ಕೆ ಬಿಂಬಿಸ್ತಕ್ಕಂಥ ಮಾತಾಡಿದ್ರು. ಸಿದ್ದರಾಮಯ್ಯನವರು ಹಿಂದಿನ ಸಿದ್ದರಾಮಯ್ಯ ಸಾಹೇಬರೇ ಬೇರೆ. ಸಿದ್ದರಾಮುಲ್ಲಾ ಅಂತ ಹೇಳ್ತಿದ್ದವರು ಏನಂತಾರೆ, ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಅದನ್ನು ಅನುಮಾನ ಬರ್ತಕ್ಕಂಥ ರಾಜ್ಯದ ಜನರಿಗೆ ಅನುಮಾನ ಬರ್ತಕ್ಕಂಥದ್ರಲ್ಲಿ ಸರಿ ಸಿದ್ದರಾಮಯ್ಯನವರು ಎಲ್ಲೋ ಅದು ಕಾನೂನು ಬಾಹಿರವಾಗಿದೆ ಅವರ ಶ್ರೀಮತಿಯವರ ಜಮೀನು, ಅದಕ್ಕೋಸ್ಕರ ಇವರು ಅದನ್ನು ಸರೆಂಡರ್ ಮಾಡಿ ಅಂತ ಹೇಳ್ತಕ್ಕಂಥ ಮಾತಾಡಬೇಕಾಗಿದ್ದರೆ ಅದಕ್ಕೆ ಅನುಮಾನಕ್ಕೆ ಆಸ್ಪದ ರಾಜ್ಯದ ಜನರು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಅತ್ಯಂತ ಪ್ರಾಮಾಣಿಕರು, ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಜನರಲ್ಲಿ ಅನುಮಾನ ಮೂಡ್ತಕ್ಕಂಥದ್ರಲ್ಲಿ ಇದು ಹಿಂಗಾಗಿದೆ ಅಂಥೇಳಿ ನೀನು ಈ ರೀತಿ ಮಾಡಿದ್ರಲ್ಲಪ್ಪ, ತಮ್ಮ ಶ್ರೀಮತಿಯವರಿಗೆ ತಗೊಂಡಿರ್ತಕ್ಕಂಥ ಸೈಟ್ನಲ್ಲಿ CRನ್ನು ವಾಮಮಾರ್ಗ ತಗೊಂಡಿದ್ದೀರಿ, ನಾವು ರದ್ದು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾರಲ್ಲ, ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಅದಕ್ಕೆ ಅವರು ಕೀಳುಮಟ್ಟದ ನನ್ನ ಬಗ್ಗೆ ಏಕವಚನ ಮಾತಾಡಿದೆ. ಅದು ಅವರ ಸಂಸ್ಕೃತಿ ತೋರಿಸುತ್ತೆ. ಮುಂದುವರೆದು ಇದು ಕಾನೂನು ಪ್ರಕಾರ ಅವ್ರ ನಿವೇಶನ ಇರ್ಬೋದು ಮತ್ತು ಇನ್ನೇನೇ ಇರ್ಬೋದು, ಅದನ್ನು ಕೂಡ ಕಾನೂನು ಪ್ರಕಾರ ತಗೊಂಡು ಸರ್ಕಾರಕ್ಕೆ ಬರೆದು ಅದನ್ನು ರದ್ದು ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ದೊಡ್ಡ ಶಿಖಾಮಣಿ ನಾನಲ್ಲ, ಅವನು ಶಿಖಾಮಣಿ. ಏನಾದರೂ ಕೂಡ ಅಮಿತ್ ಶಾ ಮತ್ತು ಅವರೆಲ್ಲ ಇಟ್ಕೊಂಡು ಮೊಬೈಲ್ ಸೀಸ್ ಮಾಡಿದ್ರಲ್ಲ, ಅದು ಬಿಟ್ಟರೆ ಯಾರು ಶಿಖಾಮಣಿ, ಯಾರು ದಡ್ಡ, ಯಾರು ಮೋಸಗಾರ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಎಚ್ಚರಿಕೆಯಿಂದ ಮಾತಾಡಬೇಕು. ನಾನು ಯಾರ ಬಗ್ಗೆ ಏನು ಭಾರಿ ಅತ್ಯಂತ ಗೌರವದಿಂದ ಕೇಳಿದ್ದೀನಿ. ಇನ್ನು ನನಗೆ ಶಿಖಾ ಬಗ್ಗೆ ಹೇಳ್ತಾರೆ, ಅದು ಕೋರ್ಟು ಕೇಸ್ ಇದೆ. ಕೋರ್ಟ್ ತೀರ್ಮಾನ ಏನಾಗುತ್ತೆ ಅದಕ್ಕೆ. ನಾನು ರಾಷ್ಟ್ರದ್ರೋಹಿ ಇಲ್ಲ, ಸಮಾಜದ್ರೋಹಿ ಇಲ್ಲ, ಯಾರ ಆಸ್ತಿನೂ ಹೊಡೆದಿಲ್ಲ. ಇವ್ರು ಎಷ್ಟೆಷ್ಟು ಆಸ್ತಿ ಹೊಡೆದಿದ್ದಾರೆ, ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂತೆಲ್ಲ ಮಾಹಿತಿ ನಡ್ತೇವೆ. ರಾಜ್ಯ ಸಾರ್ವಜನಿಕ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ರಾಷ್ಟ್ರದ್ರೋಹಿನೂ ಅಲ್ಲ, ಯಾರ ಆಸ್ತಿನೂ ಹೊಡೆದಿಲ್ಲ, ಸರ್ಕಾರಿ ಆಸ್ತಿನ ಕಬಳಿಸಿಲ್ಲ. ನನಗೆ ಭಾರಿ ಅತ್ಯಂತ ಕಷ್ಟದಲ್ಲಿ ಬಂದು ಹೋರಾಟ ಮಾಡ್ಕೊಂಡು ನಮ್ಮ ನಾಯಕರು ಸಿದ್ದರಾಮಯ್ಯ ರಾಷ್ಟ್ರವಾದದ ಮೇಲೆ ಅಂತ ಬಂದಿರ್ತಕ್ಕಂಥ ಹೊರತು ಅವ್ರ ಹಂಗೆ ನಾನು ಮೋಸ ಮಾಡಿಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಲಕ್ಷ ಕೋಟಿ ತಗೊಂಡಿದೆ ಎಲ್ಲ ಮಾಹಿತಿ ಬಿಡಬೇಕಾಗುತ್ತೆ. ಎಲ್ಲವೂ ಇರ್ತದೆ. ಅದರಿಂದ ಇನ್ನು ಮುಂದೆ ಆದರೂ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗುತ್ತೆ. ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ 100% ಭಾಗ. ಅದಾದಮೇಲೆ ಬಂದು ಯಾವ ಪಕ್ಷದವ್ರ ಹತ್ರ ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ರು, ಬೇಡಪ್ಪ ನನ್ನ ಅವರು ಮುತ್ತಿಗೆ ಹಾಕಿದ್ರೆ ಮೂಡೋಕ್ಕೆ ಎಲ್ಲೋಗಿದ್ರು ಇವರು. ರಾಜ್ಯಾಧ್ಯಕ್ಷರು ವಿಜೇಂದ್ರ ಬಂದು ಮತ್ತು ವಿರೋಧ ಪಕ್ಷದ ನಾಯಕರು 6 ವರ್ಷಕ್ಕೆ ಬಂದು ನಮ್ಮ ಮೂಡಾಧ್ಯಕ್ಷ ಮುತ್ತಿಗೆ ಹಾಕ್ತಕ್ಕಂಥ ಮಾಡಿದ್ರಲ್ಲ, ಎಲ್ಲಿ ಹೋಗಿದ್ರು, ಎಲ್ಲೋ ತಲೆ ಮರೆಸ್ಕೊಂಡಿದ್ರು. ಅವ್ರು ಟಿಕೆಟ್ ಸಿಕ್ಕಿದಾಗ ತಲೆ ಮರೆಸ್ಕೊಂಡಿದ್ದು ಇವರು ಹೊರತು ನಾನು ಸಿಗೋಕ್ಕೆ ತಲೆ ಬರ್ಸ್ಕೊಂಡಿಲ್ಲ. ಕಾನೂನು ಕ್ರಮ ತಗೋತದೆ. ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಬದಲಾಗ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕಾಗುತ್ತೆ. ನನಗೂ ಇದು ಅವ್ರ ಇತಿಹಾಸ ಅಂತವಿದೆ.
ಯಾವ ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಬಂದಿದೆ, ಯಾವ ಮಹಿಳೆಯನ್ನು ಮಾಡಿದ್ರು, ಯಾರು ಇದು ಎಲ್ಲವೂ ಕೂಡ ಬಂದಿದೆ. ಇಟ್ ಈಸ್ ನಾಟ್ ಫೇರ್. ವೈಯಕ್ತಿಕ ಹೋಗಬೇಡಿ. ನಮಗೆ ಕಾನೂನು ಪ್ರಕಾರ ನೀನು ಮೋಸ ಆಗಿದೆ, ನೀನು ವಾಮಮಾರ್ಗ ತಗೊಂಡಿದ್ದೆ ಅಂತ ಹೇಳಿದ್ರೆ 25% ನಮಗೆ ಮೂಡಕ್ಕೆ ಬರಬೇಕಾದ ದುಡ್ಡನ್ನು ನೀನು ವಾಮಮಾರ್ಗ ಮಾಡ್ಕೊಂಡಿದ್ದೀಯ. ಅದು CR ಮಾಡ್ತಕ್ಕಂಥದ್ದು ಆ ಒಂದು ಶೆಡ್ ಹಾಕ್ಬಿಟ್ಟು CR ತಗೊಳ್ತಕ್ಕಂಥ ವಾತಾವರಣ ಹೋಗ್ಬೇಕಾಗಿದ್ರೆ ನೀನು 2 ಸಾರಿ ಮುಖ್ಯಮಂತ್ರಿ ಲೋಕಸಭಾ ಸದಸ್ಯನಾಗಿ ನೀನಾ ಬಕ್ರ ನಾನಾ ಬಕ್ರ ಅಂತ ಹೇಳ್ಬೇಕಲ್ಲ. ಅದನ್ನು ಮತ್ತೆ ಅದನ್ನು ವೆರಿಫಿಕೇಷನ್ ಮಾಡಿ ಅದಾಗಿ G.K. ಟಗರಿಂದ ಸರ್ಕಾರ ವಾಪಸ್ ತಗೊಳ್ಳೋಂಥ ಅಧಿಕಾರ ಇದೆ. ಅದು ಕಾನೂನು ಬರೋದಿಲ್ಲ, ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಹಿಂದೆ ಏನಾಗಿತ್ತು ಅಂದರೆ ಪ್ರತಾಪ್ ಸಿಂಹ ಅವರು ಅವ್ರ ಹೆಂಡತಿನ ತಂಗಿ ಅಂತ ಹೇಳಿ ತಗೊಂಡ್ರಂತ ನಿಮಗೋಸ್ಕರ ಬಾರಿ ಪ್ರೆಸ್ ಮೀಟ್ ಮಾಡಿದ್ರು. ಮಾಧ್ಯಮ ಸರಿ ನಿಖರವಾದ ಮಾಹಿತಿ ನಮಗಿಲ್ಲ. ಈಗ ನಿಖರವಾದ ಮಾಹಿತಿ ನೆನ್ನೆ CR ಅಕ್ರಮ ತಗೊಂಡಿದ್ದಾರೆ. ಅದು ನಿಖರ ಮಾಹಿತಿ. ಆ ನಿಖರ ಮಾಹಿತಿ ನಾನು ಹೇಳಿದ್ದೀನಿ. CR 50-50ನ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶ್ರೀಮತಿಯವರು ಕೊಟ್ಟಿರೋದು BJP ಸರ್ಕಾರದಲ್ಲಿ ಕಾನೂನುಬದ್ಧವಾಗಿದೆ ಅಂತೇಳಿ ಅವರಿಗೆ 50-50 14 ಸೀಟ್ ಕೊಟ್ಟಿರೋದು BJP ಗೌರ್ಮೆಂಟ್. BJP ಅಧ್ಯಕ್ಷ ಮೂಡ ಅಧ್ಯಕ್ಷ ಆ ಅವಧಿಯಲ್ಲೇ ಹೊರತು ಬೇರೆ ಅಲ್ಲ. ಅಂದರೆ ಇವತ್ತು ನಾವು ಇನ್ನೂ ಕೂಡ ಇದು ಎಂಕ್ವೈರಿ ಕಮಿಟಿ ಫಾರಮ್ ಆಗಿದೆ. ಅದು ನ್ಯಾಯಾಂಗ ಜಡ್ಜ್ ಮುಖಾಂತರ ರಿಟೈರ್ಡ್ ಜಡ್ಜ್ ಮುಖಾಂತರ ಆಗ್ತಕ್ಕಂಥದ್ದು. ಅದರಲ್ಲಿ ಯಾವ ಪಕ್ಷದವರು ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಅವ್ಯವಹಾರ ಆಗಿದೆ ಮೂಡೋದಲ್ಲಿ ಅದೆಲ್ಲವೂ ಬಯಲು ಬರ್ತದೆ. ಎಲ್ಲ ನಿಮ್ಮ ಮುಂದೆ ಎಲ್ಲ ಬಯಲು ಬರ್ತದೆ. ಕಾಯ್ದು ನೋಡಬೇಕಾಗುತ್ತೆ. ಯಾವುದು ಸಣ್ಣ ತಪ್ಪು. ಈಗ ತಪ್ಪನೇ. ಈಗ ಪಾರ್ಲಿಮೆಂಟ್ ಮೆಂಬರು ಇವಾಗ ಪಾರ್ಲಿಮೆಂಟ್ 2 ಸಾರಿ ಪಾರ್ಲಿಮೆಂಟ್ ಮೆಂಬರ್ ಇದು ಬರೀ ಕಾನೂನು ಪ್ರಕಾರ ಹೋಗಿದ್ದು ಆಗ್ತಿತ್ತು. ಕಾಮನ್ ಪೀಪಲ್ ಮಾಡಿಸ್ಕೊತಾನೆ ಹೋಗಿ CR ಮರ್ಗದಿಂದ. ನೀನು ವಾಮಮಾರ್ಗವಾಗಿ ಶೆಡ್ ಹಾಕ್ಬಿಟ್ಟು ಸೀಟ್ ಹಾಕ್ಬಿಟ್ಟು ನೀವು CR ಹಾಕಿ ಮಾಡಿಸ್ಕೊಂಡ್ರಿ. ಬೆಳಿಗ್ಗೆ ಕೆಟ್ಟ ಸಂಜೆ ನೀವು CR ಮಾಡಿಸ್ಕೊಂಡು ಯಾವಾಗ ಒಬ್ಬ RTI ಕಾರ್ಯಕರ್ತರು ಅರ್ಜಿ ಕೊಟ್ಟ ತಕ್ಷಣ ಅದು ರದ್ದು ಮಾಡಿದ ತಕ್ಷಣ ಸುಮ್ಮಗಿರ್ಬೇಕನ್ನೋ ಪರಿಸ್ಥಿತಿ ಬರಬೇಕಾಗಿದೆ. ಏನಕ್ಕೆ ಮಾಡಿದ್ರಿ? ತಪ್ಪೆ ಚಿಕ್ಕದು ತಪ್ಪೆ, ದೊಡ್ಡದು ತಪ್ಪಿದೆ. ಚಿಕ್ಕದಲ್ಲ, 25% ಮೂಡಕ್ಕೆ ಸ್ಟಾಂಪ್ ಡ್ಯೂಟಿ ಬರ್ತಕ್ಕಂಥದ್ದು ತಪ್ಪಿಸಿದೆ ನೀವು. ಅದಕ್ಕೋಸ್ಕರ ನೀವು ತಪ್ಪನೆ ಅಪರಾಧ ಚಿಕ್ಕದಾದ್ರೂ ಅಪರಾಧನೇ, ದೊಡ್ಡದಾದ್ರೂ ಅಪರಾಧನೇ. ಸರ್, ಈ ಮೂಡ ಹಗರಣದಲ್ಲಿ ಸೈಟ್ ತಗೊಂಡಿರೋರು, ಮಾರಿರೋರು ಮತ್ತೆ ಹಗರಣದಲ್ಲಿ ಭಾಗಿಯಾದವರು ಯಾರಿಗೂ ಸಹ ಏನು ಶಿಕ್ಷೆ ಆಗಲ್ಲ, ಎಲ್ಲರೂ ಪಾರಾಯ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆಂಟ್. ಅದು ಇಲ್ಲ ಅದು ಅವ್ರ ತಪ್ಪು ಕಲ್ಪನೆ. ಯಾಕೆ ಹೇಳ್ತಾರೆ ಅಂದರೆ ಈ ತಾರ್ಕಿಕ ಹಂತಕ್ಕೆ ಹೊರಟೋಗಿದೆ, ಇದು ಮುಖ್ಯಮಂತ್ರಿಗಳು ಏನೂ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ. ಮೊದಲು ಅವರು ಯಾವ ಇದು ಈ ಸುದ್ದಿ ನಿಮ್ಮ ಮಾಧ್ಯಮದ ಮೂಲಕ ಮೂಡದಲ್ಲಿ ಬತ್ತು ಬಂದ ತಕ್ಷಣವೇ ಅವರು ಎಂಕ್ವೈರಿ ಕಮಿಟಿ ಫಾರಮ್ ಮಾಡ್ತಾರೆ. ಅದು ಸಂಬಂಧಪಟ್ಟ ಇಲಾಖೆ ಮಂತ್ರಿ ಬಂದು ಅನೌನ್ಸ್ ಮಾಡ್ತಾರೆ. ಅದು ನಡೀತಾ ಇದೆ. ಅದಾದಮೇಲೂ ಕೂಡ ಇದರಿಂದ ಅತ್ಯಂತ ಪ್ರಾಮಾಣಿಕತೆ ಪ್ರಾದೇಶಿಕ ನಡೀಬೇಕು ಅಂತೇಳಿ ರಿಟೈರ್ಡ್ ಜಡ್ಜ್ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ಸಮಿತಿಯನ್ನು ಕೂಡ ಎಂಕ್ವೈರಿ ಮಾಡಿದ್ದಾರೆ. ಅದು ಕಾನೂನು ಪ್ರಕಾರ ಬರ್ತದೆ. ಯಾವುದೇ ಪ್ರಮಾಣದ ತಪ್ಪಿಸೋದು ಯಾರಿದೆ ಅವೆಲ್ಲವೂ ಕೂಡ ಈ ಬಹಿರಂಗವಾಗ್ತದೆ. ಅವು ಯಾರು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೇ ಇಲ್ಲ. ಅವರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ರೀ. ಇವರು ಏನಾದ್ರು ಅಲ್ಲಿ ಮೂಡಾದ್ರಿ ಯಾಕೆಂದರೆ ಇದು ಮಹಾರಾಜರು ಕಟ್ಟಿದಂಥ ಸಂಸ್ಥೆ. ನೋ ಲಾಸ್ ನೋ ಪ್ರಾಫಿಟಲ್ಲಿ ಆಗ್ತಕ್ಕಂಥದ್ದು. ಇವರು ಬಂದ ಮೇಲೆ ಏನು ಮೂಡ ಆಸ್ತಿನ ಲಪ್ಟಾಯಿಸಿದೆ ಅಂದರೆ ಇವರು ಸರ್ಕಾರದ ಅವಧಿಯಲ್ಲೇ ಆಗಿರಬಾರ್ದು, ಬೇರೆ ಯಾವ ಸರ್ಕಾರದ ಅವಧಿ ಇಲ್ಲ ಅನ್ನೋದು ಹೇಳ್ತೀವಿ. ಅದು ಎಂಕ್ವೈರಿಗೆ ಕಂಡಕ್ಟ್ ಆಗಿದೆಯಲ್ಲ, ಅದು 100ಕ್ಕೆ 100 ಭಾಗ ಯಾರು ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ತದೆ. ಯಾರೇ ನಮ್ಮ ಪಕ್ಷದವ್ರು ಇರ್ಬೋದು, ಬೇರೆ ಯಾರು ಇರ್ಬೋದು, ಅದೇ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಬಟ್ ಯಾರಿದ್ದು ತಪ್ಪು ಯಾರು ಮಾಡಿದರೆ ಆ ತಪ್ಪನ್ನು ಕಾನೂನು ಪ್ರಕಾರ ಈಚೆ ತರ್ತಕ್ಕಂಥ ಕೆಲಸ ಆಗುತ್ತೆ. ಯಾಕೆ ಲಾಜಿಕ್ ಅಂತಂದರೆ ಅವರು ಎಲ್ಲಿ ಹೋಗಿದ್ದು ಎಲೆಕ್ಷನ್ ಟೈಮಲ್ಲಿ ಎಲ್ಲಿ ಮಾತಾಡಿದ್ದಾರೆ, ನಿಮ್ಮ ಪರ್ವ ಬರ್ತೀನಿ ನನ್ನೇನು ಮಾಡಬೇಡಿ ಅಂತ ಹೇಳಿದ್ದಾರೆ, ಎಲ್ಲವೂ ಅಂತ ಮಾಹಿತಿ ಇದೆ ರೀ. ಅಲ್ಲಲ್ಲ ಅವ್ರಿಗೆ ನನಗೆ ಯಾರು ಹೆಸರು ಹೇಳೋಕ್ಕಿಲ್ಲ. ದೊಡ್ಡ ಲೀಡರ್ಗಳ ಹತ್ರ ಹೋಗಿ ಏನು ಮಾತಾಡ್ಕೊಂಡಿದ್ದಾರೆ. ಇವ್ರು ಚುನಾವಣೆ ಟೈಮಲ್ಲಿ BJPಲಿ ಯಾರಿದ್ದು ಸೈಲೆಂಟ್ ಆಗಿದ್ದು ಎಲ್ಲವೂ ಗೊತ್ತಿದೆ. ಇವ್ರಿಗೆ ಯಾಕೆ ಟಿಕೆಟ್ ತಪ್ಪಿತು ಅನ್ನೋದು ನಮ್ಗೆ ಗೊತ್ತಿದೆ. ಯಾತೋ ಮಾಹಿತಿ ಇದೆ, ಎಲ್ಲ ನೋಡಿದ್ದೀನಿ, ಎಲ್ಲ ಮಾಹಿತಿ ಇದೆ. ಇವ್ರ ನಡವಳಿಕೆ ನೋಡಿ ಎಲ್ಲರೂ ಜನ ಇವತ್ತು ಮೈಸೂರಿನ ಜನ ಯಾವ ದೊಡ್ಡ ಪ್ರಮಾಣ ಅತ್ಯಂತ ಪ್ರಭಾವಿ ನಾಯಕರು ಅಂತ ಹೇಳ್ತಿದ್ರು. ಎಲ್ಲರೂ ಅವ್ರ ಹತ್ರ ಏನಾಗಿದೆ ಅನ್ನೋದು ಹಿಂದೆ ತಿರುಗಿ ನೋಡ್ಬೇಕಾಗುತ್ತೆ. ಸಾಹೇಬ್ರೆ ಅಂತಾರೆ. ಸಿದ್ದರಾಮುಲ್ಲಾ ಅಂತಿದ್ದವರು ಸಾಹೇಬ್ರು ಅಂತ ಯಾಕಂತಾರೆ? ಎಲ್ಲೋ ಅವ್ರು ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೆ. ಈಗೇನು ಮಾಡ್ತಾರೆ, ಎಲ್ಲಿ ಅವ್ರು ಮಾತಾಡಿಲ್ಲ ಅಂತ ಪಕ್ಷದವರು ಇದು ಮಾಡ್ತಾರೆ ಅಂತ ಅವ್ರಿಗೆ ಅನುಮಾನ ಬರ್ತಕ್ಕಂಥ ಮಾತಾಡ್ತಾರೆ. ಇದು ದ್ವಂದ್ವ ರಾಜಕಾರಣ.
ಇವರು ಯಾರು ಏನು ಅಂತ ಎಲ್ಲರಿಗೂ ನಿಮಗೂ ಗೊತ್ತಿದೆ, ರಾಜ್ಯ ಜನರಿಗೆ ಗೊತ್ತಿದೆ, ಜಿಲ್ಲೆ ಜನಕ್ಕೆ ಗೊತ್ತಿದೆ. ಇನ್ನು ಮುಂದೆ ಆದರೂ ಕೂಡ ಪಾಪ ಅವರು ಪ್ರತಾಪ್ ಸಿಂಹ 2 ಸಾರಿ ಲೋಕಸಭಾ ಸದಸ್ಯ